ಬಹಳಷ್ಟು ಮಹತ್ವದ ಬದಲಾವಣೆ ಈ ಸಲ ಏನು ಅಂತ ಹೇಳಿದ್ರೆ, ಪರೀಕ್ಷೆಗೆ ಒಮ್ಮೆ ವಿದ್ಯಾರ್ಥಿ ಬಂದರೆ ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಹಾಲ್ನಲ್ಲಿನೇ ಇರ್ತಕ್ಕದ್ದು, ಅದನ್ನು ತೊಗೊಂಬರ್ಬೇಕು. ಅದ್ರ ಜೊತೆಗೆ ಒಂದು ID ಪ್ರೂಫನ್ನು ಸಹಿತ ತೊಗೊಂಡ್ಬರ್ಬೇಕು ಅಂತ ನಾವು ಹೇಳಿದೆವು. ID ಪ್ರೂಫ್ ಅಂತಂದ್ರೆ ಅದು ಕಾಲೇಜಿಂದ ಕೊಟ್ಟಂಥ ID ಇರ್ಬೋದು. बागमारी चिकन कॉर्नर में आपको होम डिलीवरी अवेलेबल मिलेगी सुबह 11 बजे से रात के 10 बजे तक। PUC ಪರೀಕ್ಷೆ ನಡೀತಾ ಇದೆ. ಈ ವರ್ಷ ಎನ್ಯುವಲ್ ಎಕ್ಸಾಮ್ಗೆ ಏನೇನು ಪೂರ್ವ ಸಿದ್ಧತೆ ಮಾಡಿಕೊಂಡ್ರಿ, ಎಷ್ಟು ಎಷ್ಟು ಪರೀಕ್ಷಾ ಕೇಂದ್ರ ಇದೆ ಸರ್? ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು 27,359 ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಈ 27,359ರಲ್ಲಿ ಫ್ರೆಶ್ ಕ್ಯಾಂಡಿಡೇಟು 23,738, ರಿಪೀಟರ್ಸ್ ಪುನರಾವರ್ತಿತ ಅಭ್ಯರ್ಥಿಗಳು 2,630, ಅದಲ್ಲದೆ ಖಾಸಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ 991 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಆಮೇಲೆ ಒಟ್ಟು 15,972 ಬಾಯ್ಸು, 11,387 ಗರ್ಲ್ಸ್ ಸ್ಟೂಡೆಂಟ್ಸು ಪರೀಕ್ಷೆ ಬರೀತಾ ಇದ್ದಾರೆ. ಅದಲ್ಲದೆ ಕಲಾ ವಿಭಾಗದ ವಿದ್ಯಾರ್ಥಿಗಳು 14,572, ಕಾಮರ್ಸ್ ವಿದ್ಯಾರ್ಥಿಗಳು 4,803, ಸೈನ್ಸ್ ವಿದ್ಯಾರ್ಥಿಗಳು 7,984, ಒಟ್ಟು 27,359 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅದಲ್ಲದೆ ಸರ್ಕಾರಿ ಕಾಲೇಜಿನ ಮಕ್ಕಳು 6,075, ಅನುದಾನಿತ ಪದವಿ ಪೂರ್ವ ಕಾಲೇಜಿನ ಮಕ್ಕಳು 10,025, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜಿನ ಮಕ್ಕಳು 10,230, ಪದವಿಯಿಂದ ಬೇರ್ಪಟ್ಟಂಥ ಪದವಿ ಪೂರ್ವ ಕಾಲೇಜುಗಳ ಮಕ್ಕಳು 1,029. ಹೀಗೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 27,359 ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 41 ಪರೀಕ್ಷಾ ಕೇಂದ್ರಗಳಿವೆ. ಈ 41 ಪರೀಕ್ಷಾ ಕೇಂದ್ರಗಳಲ್ಲಿ 4 ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರಗಳು, 27 ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಪರೀಕ್ಷಾ ಕೇಂದ್ರಗಳಿದ್ದಾವೆ. ಅದಲ್ಲದೆ ಮತ್ತು 10 ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. 10 ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರು ಮುಖ್ಯ ಅಧೀಕ್ಷಕರಾಗಿರಲ್ಲ. ಅಲ್ಲಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅದಲ್ಲದೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಹಿರಿಯ ಉಪನ್ಯಾಸಕರನ್ನು ಅಥವಾ ಪ್ರಾಂಶುಪಾಲರನ್ನು ನಾವು ಮುಖ್ಯ ಅಧೀಕ್ಷಕರನ್ನಾಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಿಗೆ ನಿಗದಿ ಮಾಡಿದ್ದೇವೆ. ಅವ್ರನ್ನ ನೇಮಕ ಮಾಡಲಾಗಿದೆ. ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ತಯಾರಿಯನ್ನು ನಾವು ಏನೇನು ಮಾಡ್ಕೊಂಡಿದ್ದೇವೆ ಅಂತೇಳಿ ಅಂದರೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 2 ಬಾರಿ ನಾವು ಪೂರ್ವಭಾವಿ ಸಭೆಯನ್ನು ಮಾಡಲಾಗಿದೆ. ಅದಲ್ಲದೆ ಈ ಪೂರ್ವಭಾವಿ ಸಭೆಗೆ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರುಗಳನ್ನು, ಪ್ರಾಂಶುಪಾಲರುಗಳನ್ನು, ಆಮೇಲೆ ವೀಕ್ಷಕರನ್ನು, ಜೊತೆಗೆ ಸಹ ಮುಖ್ಯ ಅಧೀಕ್ಷಕರನ್ನು, ಪ್ರಶ್ನೆ ಪತ್ರಿಕೆ ಪಾಲಕರನ್ನು, ಇವರೆಲ್ಲರನ್ನೂ ಸಹಿತ ಆಹ್ವಾನಿಸಿ ನಾವು ಈ ಪರೀಕ್ಷೆ ಕುರಿತು ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕಾಗಿದೆ ಅನ್ನೋದರ ಕುರಿತು ಸಹಿತ ನಾವು ಈಗಾಗಲೇ ಪೂರ್ವಭಾವಿ ತಯಾರಿಯನ್ನು 2 ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಈ ಸಭೆ ನಡೆದಿದೆ. ಜೊತೆಗೆ ಇವಾಗ ಅದಾದಮೇಲೆ 1 ಬಾರಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಶಿಕ್ಷಣ ಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದರು. 1 ಬಾರಿ ನಮ್ಮ ನಿರ್ದೇಶಕರು ಕನಕವಲ್ಲಿ ಮೇಡಮ್ ಅವರು ಬೆಳಗಾವಿ ವಿಭಾಗ ಮಟ್ಟದ ಮುಖ್ಯ ಅಧೀಕ್ಷಕರುಗಳ ಸಭೆಯನ್ನು ಏರ್ಪಡಿಸಿದರು. ಅದಾದಮೇಲೆ ನಾವು ನಮ್ಮ ಹಂತದಲ್ಲಿಯೂ ಸಹಿತ ಪ್ರತಿ ತಾಲೂಕಾ ಕೇಂದ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರುಗಳು, ಪ್ರಾಂಶುಪಾಲರುಗಳು, ಉಪನ್ಯಾಸಕರುಗಳಿಗೂ ಸಹಿತ ಈ ಬಾರಿ ಏನೇನು ಬದಲಾವಣೆಗಳನ್ನು ತಂದಿದೆ, ಯಾವ ರೀತಿ ಪರೀಕ್ಷೆಗಳನ್ನು ತಯಾರು ಮಾಡ್ಕೊಳ್ಬೇಕು, ಪೂರ್ವಭಾವಿ ಸಭೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅನ್ನೋದರ ಕುರಿತು ಭಾಳಷ್ಟು ವಿಸ್ತೃತವಾಗಿ ನಾವು ಎಲ್ಲರಿಗೂ ಸಹಿತ ಇದರ ಕುರಿತು ಮನದಟ್ಟು ಮಾಡಲಾಗಿದೆ. ಹಾಗೆ ಈ ಬಾರಿ ಏನೇನು ಬದಲಾವಣೆಗಳಾಗಿವೆ ಅಂತಂದರೆ, ಹೋದ ವರ್ಷ 24 ಪುಟಗಳ ಉತ್ತರ ಪತ್ರಿಕೆ ಇರ್ತಿತ್ತು. ಈ ವರ್ಷ 40 ಪುಟದ ಉತ್ತರ ಪತ್ರಿಕೆ ಇರುತ್ತೆ. ಇದು ಒಂದು ಬದಲಾವಣೆ. ಆದರೆ ಈ ಬಾರಿ ಪರೀಕ್ಷೆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಯಾವುದೇ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಮೊಬೈಲನ್ನು ತರಬಾರ್ದು, ತರಕೂಡದು ಅಂಥೇಳಿ ಒಂದು ಆದೇಶನೂ ಸಹಿತ ಮಾಡಲಾಗಿದೆ.
ಅದಲ್ಲದೆ ಕೇವಲ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಮಾತ್ರ ಬೇಸಿಕ್ ಸೆಟ್, ಕ್ಯಾಮ್ರಾ ರಹಿತ ಬೇಸಿಕ್ ಸೆಟ್ಟನ್ನು ಮಾತ್ರ ಇಟ್ಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬಾರಿ ಮತ್ತೆ ಏನು ಮಾಡಿದೆ ಅಂತೇಳಿದರೆ, ನಾವು ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೂ ಸಹಿತ ನಾವು ಅಲ್ಲಿ ಏನೇನೋ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಏನು ಎಂತು ಅಂತ ಅನ್ನೋದ್ರ ಕುರಿತೂ ಸಹಿತ ನಾನು 108 ಅಂಶಗಳ ಒಂದು ಚೆಕ್ ಲಿಸ್ಟನ್ನು ತಯಾರು ಮಾಡಿದ್ದೇನೆ. ಅದನ್ನು ಇಷ್ಟರಲ್ಲೇ ನಾವು ಈ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರಿಗೆ ಕೊಟ್ಟು ಆ ಚೆಕ್ ಲಿಸ್ಟನ್ನು ಭರ್ತಿ ಮಾಡಿಕೊಂಡು ಏನೇನು ನ್ಯೂನತೆಗಳಿದ್ದಾವೆ ಅಂತ ಅನ್ನೋದು ನಮ್ಮ ಹಂತದಲ್ಲಿ ನಾವು ಪರಿಶೀಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ಈ ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದ ಹಾಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿದರೆ ಜಿಲ್ಲಾಡಳಿತದಿಂದ 144 ಈಗಾಗಲೇ ಜಾರಿಯಾಗಿದೆ. 200 ಮೀಟರ್ ವ್ಯಾಪ್ತಿಯಲ್ಲಿನ ಜೆರಾಕ್ಸ್ ಅಂಗಡಿಗಳು, ಅದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಇರ್ತಕ್ಕಂಥ ಜೆರಾಕ್ಸ್ ಅಂಗಡಿಗಳು, ಸೈಬರ್ ಕೆಫೆಗಳು, ಕಂಪ್ಯೂಟರ್ ಸೆಂಟರ್ಗಳು ಇವುಗಳನ್ನು ಬಂದ್ ಮಾಡಲಿಕ್ಕೂ ಸಹಿತ ಹೇಳಲಾಗಿದೆ. ಅದರ ಜೊತೆಗೇ ಏನಂತಂದರೆ IPC ಸೆಕ್ಷನ್ 107 ಹಾಗೂ 110 ಅನ್ವಯ ಈ ಬಾರಿ ಮೊದಲ ಬಾರಿಗೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅನುವು ಮಾಡಿಕೊಡ್ತಕ್ಕಂಥವ್ರಿಗೆ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ತೊಡಗತಕ್ಕಂಥವರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಇಲ್ಲಿ ಒಂದು ಆದೇಶನೂ ಸಹಿತ ಮಾಡಲಾಗಿದೆ. ಜೊತೆಗೆ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಅಲ್ಲಿ ಅನ್ಯ ವ್ಯಕ್ತಿಗಳ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಅನ್ನೋದನ್ನು ಸಹಿತ ಈಗಾಗಲೇ ತಿಳಿಪಡಿಸಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಸಹಿತ ಅವರಿಗೆ ಅಡ್ಮಿಷನ್ ಟಿಕೆಟ್ ಬಂದಿದೆ. ಅಡ್ಮಿಷನ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವೆಲ್ಲ ವಿದ್ಯಾರ್ಥಿಗಳಿಗೆ ಹಂಚೋ ಕಾರ್ಯನೂ ಸಹಿತ ಮುಗಿದಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಸಂಪೂರ್ಣ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಯಾವ ವಿದ್ಯಾರ್ಥಿಗಳು ಸಹಿತ ಈ ಬಾರಿ ನೆಲದ ಮೇಲೆ ಕೂಡ್ಕೊಳ್ಳೋದಲ್ಲ, ಶಿಥಿಲಾವಸ್ಥೆ ಕಟ್ಟಡದಲ್ಲಿ ಕೂಡ್ಕೊಳ್ಳೋದಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಬೆಂಚ್ಗಳನ್ನು ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಎಲ್ಲ ಮುಖ್ಯ ಅಧೀಕ್ಷಕರುಗಳಿಗೆ ನಾವು ಮುಂಚಿತವಾಗಿಯೇ ತಿಳಿಸಿದ್ದೇವೆ. ಅವರು ಸಹಿತ ಎಲ್ಲ ಪೂರ್ಣ ಪ್ರಮಾಣದ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಹಿತ ಪ್ರತಿ ರೂಮ್ನಲ್ಲೇ ಮಾಡಬೇಕಂತ ಹೇಳಿದೆವು. ಇವಾಗ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ, ಬೆಳಕು ಇರ್ತಕ್ಕಂಥ ಕೊಠಡಿಗಳನ್ನು ಸಹಿತ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅನರ್ಹ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದೆಲ್ಲ. ಆಮೇಲೆ ವಿದ್ಯಾರ್ಥಿಗಳ ರ್ಯಾಂಡಮೈಜೇಷನ್ ಆಗಿದೆ. ಎಲ್ಲೆಲ್ಲಿ ಒಂದೇ ಕೇಂದ್ರ ಇರುತ್ತಲ್ಲ ಅಲ್ಲಿ ಸಂಪೂರ್ಣ ಸಿಬ್ಬಂದಿಗಳ ರ್ಯಾಂಡಮೈಜೇಷನ್ ಆಗಿದೆ. ಎಲ್ಲೆಲ್ಲಿ 2 ಕೇಂದ್ರಗಳಿರುತ್ತಲ್ಲ ಅಲ್ಲಿ ವಿದ್ಯಾರ್ಥಿಗಳು ಬದಲಾಗ್ತಾರೆ. ಆಮೇಲೆ 2ರಲ್ಲಿ 1 ಅಂದರೆ ಸ್ಟೂಡೆಂಟ್ಸ್ ರ್ಯಾಂಡಮೈಜೇಷನು ಅಥವಾ ಸಂಪೂರ್ಣ ಸಿಬ್ಬಂದಿಗಳ ರ್ಯಾಂಡಮೈಜೇಷನು 2ರಲ್ಲಿ 1 ಎಲ್ಲ ಕಡೆಯೂ ಸಹಿತ ಆಗಿದೆ ಅಂತ ಹೇಳುವಂಥದ್ದು. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಕೆಲ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಿಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಒದಗಿಸುವಂಥದ್ದು. ಜೊತೆಗೆ ಇಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕೆಲ ಹಿರಿಯ ಅಧಿಕಾರಿಗಳನ್ನು ಅಲ್ಲಿ ವೀಕ್ಷಕರಂತೇಳಿ ನೇಮಿಸುವಂಥದ್ದು. ಅದಲ್ಲದೆ ಇಲಾಖೆಯಿಂದನೂ ಸಹಿತ ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ 2 ಜನರನ್ನು ಸ್ಪೆಷಲ್ ಇನ್ವಿಜಿಲೇಷನ್ ಸ್ಕ್ವಾಡ್ ಅಂತೇಳಿ ಕೊಟ್ಟಿದ್ದಾರೆ, ವಿಶೇಷ ಜಾಗೃತ ದಳದ ಸದಸ್ಯರಂತೇಳಿ. ಅದಲ್ಲದೆ ಪ್ರತಿ ತಾಲೂಕು ಸಹಿತ 3 ಜನರದು ಒಂದು ವಿಚಕ್ಷಣಾ ಜಳ ಅಂತಲ್ಲ ಸ್ಕ್ವಾಡ್ ಕಮಿಟಿ ಅಂತೇಳಿ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿಯೂ ಸಹಿತ ಒಂದು ಸ್ಕ್ವಾಡ್ ಕಮಿಟಿ ಇರುತ್ತೆ. ಅಗತ್ಯತೆಯನ್ನು ಆಧರಿಸಿ ಹೆಚ್ಚಿನ ಸ್ಕ್ವಾಡ್ ಕಮಿಟಿಗಳು ಸಹಿತ ಬೇಕಾದರೆ ಅದನ್ನು ಕಾರ್ಯನಿರ್ವಹಿಸಲಿಕ್ಕೆ ಎಲ್ಲ ತಯಾರಿಯನ್ನು ಸಹಿತ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಎಲ್ಲ ಪರೀಕ್ಷೆಗಳು ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಪರೀಕ್ಷೆಗಳು ಅದು ನಕಲು ರಹಿತ ಪರೀಕ್ಷೆಗಳು ನಡಿಬೇಕು ಅಂತೇಳಿ ಅನ್ನುವಂಥದ್ದು ನಮ್ಮದು ಮುಖ್ಯವಾದಂಥ ಧ್ಯೇಯ. ಆ ನಕಲು ರಹಿತ ಪರೀಕ್ಷೆಗಳು ನಡಿಬೇಕು ಅಂತೇಳಿದ್ರೆ ಅದನ್ನು ಯಾರಾದರೂ ಭೇದಿಸಿ ನಾವು ನಕಲುಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡ್ತೇವೆ ಅಂತೇಳಿ ಅಂದರೆ ಅದು ಸಾಧ್ಯತೆ ಆಗೋದಿಲ್ಲ. ಯಾಕಂತಂದರೆ ಪೊಲೀಸ್ ವ್ಯವಸ್ಥೆ ಭಾಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕನಿಷ್ಠ 5 ಜನರನ್ನು ಪೊಲೀಸರನ್ನು ಒದಗಿಸಬೇಕು ಅಂತೇಳಿ ಹೇಳ್ತಕ್ಕಂಥದ್ದನ್ನು ಸಹಿತ ನಾವು ನಮ್ಮ ಹಂತದಲ್ಲಿ ಮಾಡಿದೆವು. ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾನ್ಯ SP ಅವರಿಗೂ ಸಹಿತ ಮಾತನಾಡಿದ್ದಾರೆ ಮತ್ತು ಆ ಒಂದು ಆದೇಶನೂ ಸಹಿತ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ನಡೀತಕ್ಕಂಥ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆಗಳು ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ರಿಸ್ಟ್ ವ್ಯಾಚ್ ತರುವಂಗಿಲ್ಲ, ಬದಲಾಗಿ ಗೋಡೆ ಗಡಿಯಾರನ್ನೇ ನೋಡುವಂಥದ್ದಾಗಬೇಕು. ಅದಲ್ಲದೆ ಇಯರ್ಫೋನು, ಅದಲ್ಲದೆ ಮತ್ತು ಬ್ಲೂಟೂತು ಮತ್ತು ವೈರ್ಲೆಸ್ ಸೆಟ್ಸು, ಲ್ಯಾಪ್ಟಾಪು ಇಂಥವುಗಳನ್ನು ಪರೀಕ್ಷೆ ಕೇಂದ್ರಕ್ಕೆ ತರ್ತಕ್ಕದ್ದಲ್ಲ. ಹಾಗೆಯೇ ವಿದ್ಯಾರ್ಥಿಗಳು ವಿಷಯಕ್ಕೆ ಸಂಬಂಧಿಸಿದಂಥ ಗೈಡು, ಆಮೇಲೆ ಮುದ್ರಿತ ಚೀಟಿ ಅಥವಾ ಕೈಬರಹದ ಚೀಟಿ ಅಥವಾ ಟೆಕ್ಸ್ಟ್ ಬುಕ್ಕು ಇಂಥವುಗಳನ್ನು ಪರೀಕ್ಷಾ ಕೊಠಡಿಗಳಿಗೆ ತರ್ತಕ್ಕದ್ದಲ್ಲ ಅಂತೇಳಿ ಅನ್ನುವಂಥದ್ದು ಇನ್ನೊಂದು ಬಹಳಷ್ಟು ಮಹತ್ವದ ಬದಲಾವಣೆ ಈ ಸಲ ಏನು ಅಂತೇಳಿದರೆ, ಪರೀಕ್ಷೆಗೆ ಒಮ್ಮೆ ವಿದ್ಯಾರ್ಥಿ ಬಂದರೆ ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಹಾಲ್ನಲ್ಲಿನೇ ಇರತಕ್ಕದ್ದು. 3 ಗಂಟೆ 15 ನಿಮಿಷವರೆಗೆ ಪರೀಕ್ಷಾ ಹಾಲ್ನಲ್ಲಿನೇ ಇರಬೇಕು.
ಅವನಿಗೆ ಅನಿವಾರ್ಯ ಕಾರಣಗಳಿಂದಾಗಿ ಅವನು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಆ ಪ್ಯೂನರನ್ನು ಸಹಿತ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಹೇಳಿದ್ದೇವೆ. ಅದು ನಿರ್ದೇಶನಾಲಯದಿಂದನೇ ಒಮ್ಮೆ ಪರೀಕ್ಷೆಗೆ ಬಂದರೆ ಪರೀಕ್ಷೆ ಮುಗಿಯೋ ಅವಧಿವರೆಗೆ ಅವರು ಅಲ್ಲೇ ಇರಬೇಕು ಅಂತೇಳಿರ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಇಲಾಖೆ ನಿರ್ದೇಶಕರು ಮಾಡಿದ್ದಾರೆ. ಸರ್ಕಾರದಿಂದನೂ ಸಹಿತ ಬಂದಿದೆ. ಇವು ಇಷ್ಟೆಲ್ಲ ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಬಾರಿ ಪರೀಕ್ಷೆಗಳನ್ನು ಕಳೆದ ಬಾರಿ ಏನಿರ್ತಿತ್ತು ಅಂತಂದರೆ ನಿರ್ದೇಶನಾಲಯದಿಂದ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಸ್ಪೆಷಲ್ ಇನ್ವಿಜಿಲೇಷನ್ ಸ್ಕ್ವಾಡ್ ಇರಲಿಲ್ಲ, ಈ ಬಾರಿ ಇದೆ. ಪ್ರತಿ ತಾಲೂಕು ಮಟ್ಟದಲ್ಲಿ ತಾಲೂಕಾ ಸ್ಕ್ವಾಡ್ ಇರಲಿಲ್ಲ, ಈ ಬಾರಿ ಇದೆ. ಇಂಥ ಕೆಲವು ಬದಲಾವಣೆಗಳು. ಆಮೇಲೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನ್ ಅಥವಾ ಪರೀಕ್ಷಾ ಸಿಬ್ಬಂದಿಗಳು ಮೊಬೈಲ್ ಫೋನನ್ನು ಬಳಸ್ತಕ್ಕಂಥ ಅದನ್ನು ನಿಷೇಧ ಮಾಡಲಾಗಿದೆ. ಈ ಸಲ ಕಟ್ಟುನಿಟ್ಟಾಗಿ ಎಲ್ಲರೂ ಅದನ್ನು ಪಾಲಿಸ್ತಕ್ಕದ್ದು ಅಂತೇಳಿ ಅನ್ನೋದನ್ನು ಸಹಿತ ಹೇಳಿದ್ದೇವೆ. ಯಾರಾದರೂ ಆ ಮೊಬೈಲನ್ನು ಬಳಕೆ ಮಾಡ್ತಿದ್ರೆ ಅದನ್ನು ಅವಾಗಿನ ಸೀಸ್ ಮಾಡಬೇಕು. ಮೊಬೈಲನ್ನು ಬಳಕೆ ಮಾಡ್ತಕ್ಕಂಥ ಕೊಠಡಿ ಮೇಲ್ವಿಚಾರಕರಾಗಲಿ ಪರೀಕ್ಷಾ ಸಿಬ್ಬಂದಿಗಳಾಗಲಿ ಯಾರಾದರೂ ಮಾಡ್ತಿದ್ರೆ ಯಾರು ಮಾಡಿದ್ದಾರೆ ಅಂತಕ್ಕಂಥ ವಿವರವನ್ನು ಸಹಿತ ಇಲಾಖೆಗೆ ತಿಳಿಸ್ತಕ್ಕಂಥ ಒಂದು ಸೂಚನೆಯನ್ನು ಸಹಿತ ನಾವು ಈಗಾಗಲೇ ನೀಡಿದ್ದೇವೆ. ಆಮೇಲೆ ಪರೀಕ್ಷೆಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಆ ಪರೀಕ್ಷೆ ಕಾರ್ಯದಲ್ಲಿ ತೊಡಗಿದಂಥ ಸಂಪೂರ್ಣ ಸಿಬ್ಬಂದಿಗಳ ಮೇಲೆ ಸಾಮೂಹಿಕವಾಗಿ ಮತ್ತು ವೈಯಕ್ತಿಕವಾಗಿ ಶಿಸ್ತು ಕ್ರಮವನ್ನು ಜರುಗಿಸಲಿಕ್ಕೆ ನಾವು ಇಲಾಖಾ ಮೇಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಗ್ರಾಮೀಣ ಪ್ರದೇಶದಲ್ಲಿ CCTV ಕ್ಯಾಮ್ರಾ ಎಲ್ಲಕ್ಕಿಂತಲೂ ಮಹತ್ವದ ಏನು ಅಂತೇಳಿದರೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಅಲ್ಲಿ ಏನು ಅಂತೇಳಿದ್ರೆ ಪರೀಕ್ಷಾ ಕೊಠಡಿಗಳಂತೇಳಿ ಏನಂತೀವಲ್ಲ, ರೂಮ್ಗಳೇನಂತೀವಲ್ಲ, ಆ ಪ್ರತಿ ರೂಮಿಗೆ CCTV ಕ್ಯಾಮ್ರಾ ಇದೆ. ಈ ಬಾರಿ ವರಾಂಡದಲ್ಲಿಯೂ ಸಹಿತ ನಾವು ಹಾಕಂತೇಳಿದ್ದೆವು. ಜೊತೆಗೆ ಈ ಗೌಪ್ಯ ಬಂಡಲ್ಗಳನ್ನು ಸ್ವೀಕಾರ ಮಾಡೋದು, ಅದನ್ನು ಓಪನ್ ಮಾಡೋದು, ಅದನ್ನು ಕೊಠಡಿಗಳಿಗೆ ಕೊಟ್ಟು ಕಳಿಸ್ತಕ್ಕಂಥ ಒಂದು ಡೆಸಿಗ್ನೇಟೆಡ್ ರೂಮ್ ಅಂತೇಳಿ ಅಂತೀವಲ್ಲ, ಆ ಡೆಸಿಗ್ನೇಟೆಡ್ ರೂಮ್ದಲ್ಲಿಯೂ ಸಹಿತ ನಾವು CCTV ಅಳವಡಿಸಲಿಕ್ಕೆ ಹೇಳಿದೆವು. ಅದನ್ನು ಬಹುತೇಕ ಆಲ್ಮೋಸ್ಟ್ 100% ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್, ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಬರ್ತಾರೆ, ಅವ್ರ ಕಡೆ ಅಡ್ಮಿಷನ್ ಟಿಕೆಟ್ ಅಷ್ಟೇ ಸಾಕು ಏನು ಮತ್ತೊಂದು? ಸರ್, ಈ ಬಾರಿ ಏನಂತಂದರೆ ವಿದ್ಯಾರ್ಥಿಗಳು ಇದು ನಮಗೆ ಈ ಸಲ ಈ ಅಡ್ಮಿಷನ್ ಟಿಕೆಟನ್ನು ಕೊಡಬೇಕು ಅಂತೇಳಿದರೆ 2 ತಿಂಗಳಿಂದ ಮುಂಚೆನೇ ಸ್ಟಾರ್ಟ್ ಆಗಿದೆ. ಎಲ್ಲ ಕರೆಕ್ಷನ್ಗಳನ್ನು ಸಹಿತ ಮಾಡಲಾಗಿದೆ. ನಮ್ಮ ಇಲಾಖೆ ವೆಬ್ಸೈಟ್ದಲ್ಲಿ ಅಡ್ಮಿಷನ್ ಟಿಕೆಟ್ ಬಂದಿವೆ. ಅವುಗಳನ್ನು ಪ್ರಾಂಶುಪಾಲರು ಪಡೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸಿದ್ದಾರೆ. ವಿದ್ಯಾರ್ಥಿಗಳು ಈ ಡೌನ್ಲೋಡೆಡ್ ಅಡ್ಮಿಷನ್ ಟಿಕೆಟ್ ಇಶ್ಯೂಡ್ ಬೈ ಕಾಲೇಜ್ ಪ್ರಿನ್ಸಿಪಲ್ ಅದನ್ನು ತೊಗೊಂಬರಬೇಕು. ಅದರ ಜೊತೆಗೆ ಒಂದು ID ಪ್ರೂಫನ್ನು ಸಹಿತ ತೊಗೊಂಡ್ಬರಬೇಕು ಅಂತ ನಾವು ಹೇಳಿದೆವು. ID ಪ್ರೂಫ್ ಅಂತಂದರೆ ಅದು ಕಾಲೇಜಿಂದ ಕೊಟ್ಟಂಥ ID ಇರ್ಬೋದು, ಅಥವಾ ಆ ವಿದ್ಯಾರ್ಥಿಗಳದು ಬಸ್ ಪಾಸ್ ಇರ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅದಿಲ್ಲ ಅಂತಂದರೆ ನಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಯಾವುದಾದ್ರೂ ಒಂದು ID ಪ್ರೂಫನ್ನು ತರಬೇಕು. ಯಾಕೆ ಅಂತಂದರೆ ID ಪ್ರೂಫ್ ಒಂದು ಇದ್ದರೆ ಇಂಪರ್ಸೋನೇಷನ್ ಆಗ್ತಕ್ಕಂಥದ್ದು, ಬದಲಿ ಅಭ್ಯರ್ಥಿ ಕೂಡ್ತಕ್ಕಂಥದ್ದು ಅದು ಆಗಲ್ಲ ಅಂತನೋ ದೃಷ್ಟಿಯಿಂದ ನಾವು ಈ ಥರ ಮಾಡಿದೆವು. ಅಕಸ್ಮಾತ್ ಯಾವುದೇ ವಿದ್ಯಾರ್ಥಿ ಅದನ್ನು ID ಪ್ರೂಫನ್ನು ತಂದಿರಲಿಲ್ಲ ಅಂತೇಳಿದರೆ ನಾವು ಮಾನವೀಯತೆ ಆಧಾರದಿಂದ ಅವನ ಪರೀಕ್ಷೆ ಕೊಡಿಸ್ತೇವೆ. ಪರೀಕ್ಷೆ ಕೊಡಿಸೋಕ್ಕಿಂತ ಮುಂಚೆ ಆ ಅಭ್ಯರ್ಥಿತನವನ್ನು ಖಾತ್ರಿ ಮಾಡ್ಕೊಳ್ಳೋಕ್ಕೆ, ಬೇರೆ ಮೂಲಗಳಿಂದ ಖಾತ್ರಿ ಮಾಡ್ಕೊಳ್ಳೋಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಮೇಲೆ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಸಹಿತ ಪರೀಕ್ಷೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವರಿಗೆ ಆ ಅಡ್ಮಿಷನ್ ಟಿಕೆಟ್ ತೋರಿಸಿದ್ರೇ ಇದು ಸಿಟಿ ಬಸ್ನಲ್ಲಿ ಬಸ್ನಲ್ಲಾಗಲಿ ಅವರಿಗೆ ಪರೀಕ್ಷೆ ಬರಲಿಕ್ಕೆ ಅನುಕೂಲ ಮಾಡೋ ಹಾಗೆ ಸರ್ಕಾರನೇ ಕ್ರಮ ಕೈಗೊಂಡಿದೆ. JS पुजारी, DDPU बीजापुर। आपकी सुविधा के लिए हमने बनाया Bnewsnation ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी Bnewsnation ऐप को डाउनलोड कीजिए देश भर की खबरों को देखने के लिए।